ಒಂದು ದೇವಸ್ಥಾನದಲ್ಲಿ ನಡೆದ ಮಾತಿನ ಚಕಮಕಿ ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಠಾಣೆ ಮೆಟ್ಟಲೇರುವ ಮಟ್ಟಕ್ಕೆ ಹೋಗುತ್ತದೆ ಎಂದು ಬಹುಶಃ ಯಾರೂ ಊಹಿಸಿರಲಿಲ್ಲ. ಕರ್ತವ್ಯದಲ್ಲಿದ್ದ ಮಹಿಳಾ PSI ಕಪಾಳ ಮೋಕ್ಷ ಮಾಡಲಾಗಿದೆ ಎಂಬ ಆರೋಪ, ಅದರಲ್ಲೂ ಈ ಆರೋಪ ಎದುರಿಸುತ್ತಿರುವವರು ಯಾರು ಗೊತ್ತಾ? ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ತುಮಕೂರು ಗ್ರಾಮಾಂತರ ಕ್ಷೇತ್ರದ BJP ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ. ಇಲ್ಲಿಂದಲೇ ಈ ಪ್ರಕರಣದ ಕುತೂಹಲ ಇನ್ನಷ್ಟು ಹೆಚ್ಚಾಗುತ್ತೆ. ಯಾಕಂದ್ರೆ ಘಟನೆ ನಡೆದಿರುವುದು ಸಾಮಾನ್ಯ ಸಮಯದಲ್ಲ, ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದ್ದ ಸಂದರ್ಭದಲ್ಲಿ, ಜನಸಂದಣಿ ನಿಯಂತ್ರಿಸುವ ಪೊಲೀಸರಿಗೆ ದೊಡ್ಡ ಸವಾಲಾಗಿದ್ದ ಸಮಯದಲ್ಲಿ, ಆಗಸ್ಟ್ 12ರಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ದೇವಸ್ಥಾನದಲ್ಲಿ ದರ್ಶನಕ್ಕಾಗಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ರು. ಜನಸಂದಣಿ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಮತ್ತು ದರ್ಶನ ವ್ಯವಸ್ಥೆಯನ್ನ ನೋಡಿಕೊಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಅವರು ದೇವಸ್ಥಾನಕ್ಕೆ ಬಂದಿದ್ದರು ಎನ್ನಲಾಗಿದೆ. ಇಲ್ಲಿಂದ ಒಂದು ಸಣ್ಣ ವಿಚಾರ ದೊಡ್ಡ ವಿವಾದವಾಗಿ ಬದಲಾಯಿತೆ. ದರ್ಶನಕ್ಕಾಗಿ ಒಳಗೆ ಹೋಗುವ ವಿಚಾರದಲ್ಲಿ ಐಶ್ವರ್ಯ ಮತ್ತು ಕರ್ತವ್ಯದಲ್ಲಿದ್ದ PSI ಸವಿತಾ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎನ್ನಲಾಗಿದೆ. ಪೊಲೀಸರ ಪ್ರಕಾರ ಜನಸಂದಣಿ ಹೆಚ್ಚಾಗಿದ್ದ ಕಾರಣ ಸ್ವಲ್ಪ ಸಮಯ ಕಾಯುವಂತೆ ಸೂಚಿಸಲಾಗಿತ್ತು. ಆದರೆ ಇದೇ ಸಮಯದಲ್ಲಿ ಮಫ್ತಿಯಲ್ಲಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ಒಳಗೆ ತೆರಳಿದ್ದನ್ನ ಐಶ್ವರ್ಯ ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ. ಅವರ ಕರ್ತವ್ಯದಲ್ಲಿರುವ ಪೊಲೀಸ್ ಅಧಿಕಾರಿ ಎಂದು PSI ವಿವರಿಸಿದ್ದರೂ ಮಾತಿನ ಚಕಮಕಿ ಮುಂದುವರಿದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಮತ್ತು ನಂತರ ಘಟನೆ ಮತ್ತೊಂದು ಹಂತಕ್ಕೆ ತಲುಪಿದೆ ಎಂಬ ಆರೋಪ. PSI ಸವಿತಾ ನೀಡಿರುವ ದೂರಿನ ಪ್ರಕಾರ ತಮ್ಮದೊಂದಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ನಂತರ ಕಪಾಳ ಮೋಕ್ಷ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಅಷ್ಟೇ ಅಲ್ಲ, ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬೆದರಿಕೆ ಹಾಕಲಾಗಿದೆ ಎಂಬ ಆರೋಪವೂ ದೂರಿನಲ್ಲಿ ಇದೆ. ಈ ದೂರಿನ ಆಧಾರದ ಮೇಲೆ ಐಶ್ವರ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ವರದಿಯಾಗಿದೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂದ್ರೆ ಮತ್ತೊಂದು ಕಡೆಯಿಂದಲೂ ದೂರು ಬಂದಿದೆ ಎಂಬ ವರದಿಗಳಿವೆ. ಅಂದರೆ ಪೊಲೀಸರು ಈಗ ಒಂದೇ ಕಡೆಯ ಆರೋಪವನ್ನ ಮಾತ್ರವಲ್ಲ, ಎರಡು ಕಡೆಯ ಹೇಳಿಕೆಗಳನ್ನ ಪರಿಶೀಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಗೆ ನಮ್ಮ ಕರಾಳ ಸತ್ಯ ಕುಟುಂಬದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಸ್ವಾಗತ. ನೀವು ಕೇವಲ ಸುದ್ದಿ ಕೇಳಲು ಬಂದವರಲ್ಲ. ಸುದ್ದಿಯ ಹಿಂದೆ ಏನಿದೆ, ಆರೋಪದ ಹಿಂದೆ ಏನಿದೆ, ಯಾವುದು ಖಚಿತ ಮಾಹಿತಿ, ಯಾವುದು ಕೇವಲ ಹೇಳಿಕೆ, ಇದನ್ನೆಲ್ಲ ತಿಳಿದುಕೊಳ್ಳಲು ನಮ್ಮ ಜೊತೆಗಿದ್ದೀರಿ. ಹಾಗಾಗಿ ಈ ಪ್ರಕರಣದಲ್ಲೂ ನಾವು ಯಾರ ಪರವಾಗಿಯೂ ನಿಲ್ಲುವುದಿಲ್ಲ, ಯಾರ ವಿರುದ್ಧವಾಗಿಯೂ ತೀರ್ಪು ನೀಡುವುದಿಲ್ಲ. ಹೊರಬಂದಿರುವ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ ಅಷ್ಟೇ. ಆದರೆ ಈಗ ಈ ಪ್ರಕರಣದಲ್ಲಿ ಎಲ್ಲರ ಗಮನ ಸೆಳೆದಿರುವುದು ಶಾಸಕ ಸುರೇಶ್ ಗೌಡ ಅವರ ಪ್ರಕ್ರಿಯೆ. ತಮ್ಮ ಮಗಳ ಮೇಲೆ ಆರೋಪ ಬಂದ ಕೂಡಲೇ ಅವರು ಮಗಳ ವರ್ತನೆಯನ್ನ ಸಮರ್ಥಿಸಿಕೊಂಡರ, ಇಲ್ಲ ಬದಲಾಗಿ ತಮ್ಮ ಮಗಳ ಆ ಕ್ಷಣ ತಾಳ್ಮೆ ಕಳೆದುಕೊಂಡಿರುವುದು ಎಂದು ಹೇಳಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿರುವವರು ಹೇಗೆ ವರ್ತಿಸಬೇಕು ಎಂಬುದು ಬಗ್ಗೆ ಜವಾಬ್ದಾರಿ ಇರಬೇಕು ಎಂದು ಹೇಳಿದ್ದಾರೆ. ತಮ್ಮ ಮಗಳ ತಪ್ಪಾಗಿದ್ದರೆ ಕ್ಷಮೆ ಕೇಳುವುದಾಗಿ ಹೇಳಿದ ಅವರು ಮಗಳ ವರ್ತನೆಗಾಗಿ ಸ್ವತಃ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿದ್ದಾರೆ ಎಂಬ ವರದಿ ಇದೆ. ಇದು ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡಿದೆ. ಆದರೆ ಇದೇ ಸಂದರ್ಭದಲ್ಲಿ ಸುರೇಶ್ ಗೌಡರು ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ. ಘಟನೆ ಸಂದರ್ಭದಲ್ಲಿ ನಿಖರವಾಗಿ ಏನಾಯಿತು ಎಂಬುದು ನಮ್ಮ ಸಂಪೂರ್ಣ ಗಮನಕ್ಕೆ ಬಂದಿಲ್ಲ. ತಮ್ಮ ಮಗಳು ಕಡೆಯ ಮಾತನ್ನು ಪೊಲೀಸರು ಕೇಳಬೇಕಿತ್ತು ಎಂದು ಅವರು ಹೇಳಿದ್ದಾರೆ. ಇದರಿಂದ ಈಗ ಮತ್ತಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಆ ದಿನ ದೇವಸ್ಥಾನದಲ್ಲಿ ನಿಜವಾಗಿ ಏನಾಯಿತು? ಮಾತಿನ ಚಕಮಕಿ ಯಾವ ಕಾರಣಕ್ಕೆ ಆರಂಭವಾಯಿತು? ಯಾರು ಮೊದಲು ಏನು ಹೇಳಿದ್ರು? PSI ಅವರ ಮೇಲೆ ನಿಜವಾಗಿಯೂ ಹಲ್ಲೆ ನಡೆದಿದ್ದರೆ ಅದಕ್ಕೆ ಸಾಕ್ಷ್ಯಗಳೇನು? ಮತ್ತೊಂದು ಕಡೆ ದೂರಿನಲ್ಲಿ ಏನು ಹೇಳಲಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬೇಕಾದರೆ ತನಿಖೆ ಪೂರ್ಣಗೊಳ್ಳಬೇಕು. ಇಲ್ಲಿ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಒಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದ ಮಾತ್ರಕ್ಕೆ ಅವರು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿ ಎಂದು ತೀರ್ಮಾನಿಸಲಾಗುವುದಿಲ್ಲ. ಪ್ರಕರಣ ದಾಖಲಾಗುವುದು ಒಂದು ಹಂತ, ತನಿಖೆ ಮತ್ತೊಂದು ಹಂತ, ಸಾಕ್ಷ್ಯಗಳ ಪರಿಶೀಲನೆ ಮತ್ತೊಂದು ಹಂತ, ಕೊನೆಗೆ ನ್ಯಾಯಾಲಯದ ತೀರ್ಪು ಬೇರೆ ಹಂತ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಪ್ರತಿಯೊಂದು ಹೇಳಿಕೆಯನ್ನ ಸತ್ಯವೆಂದು ನಂಬುವುದು ಸರಿಯಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಕರ್ತವ್ಯದಲ್ಲಿರುವ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ನಡೆದರೆ ಇದು ಕೂಡ ಗಂಭೀರ ವಿಚಾರವೇ. ಯಾಕಂದ್ರೆ ಪೊಲೀಸ್ ಅಧಿಕಾರಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅವರ ಮೇಲೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಒತ್ತಡ ತರುವ ಯಾವುದೇ ಘಟನೆ ಸಹಜವಾಗಿಯೇ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತದೆ. ಇನ್ನೊಂದೆಡೆ ಐಶ್ವರ್ಯ ಅವರ ಕಡೆಯಿಂದಲೂ ಆರೋಪಗಳಿದ್ದರೆ ಅವುಗಳನ್ನ ಪೊಲೀಸರು ನಿರ್ಲಕ್ಷಿಸಬಾರದು. ಅದೇ ನಿಜವಾದ ತನಿಖೆ. ಎರಡು ಕಡೆಯ ಮಾತುಗಳನ್ನ ಕೇಳುವುದು, ಸಾಕ್ಷ್ಯಗಳನ್ನ ನೋಡುವುದು, ಘಟನೆಯ ಹಿನ್ನೆಲೆಯನ್ನ ಪರಿಶೀಲಿಸುವುದು, ಆಮೇಲೆ ಕಾನೂನು ಪ್ರಕಾರ
ಕ್ರಮ ತೆಗೆದುಕೊಳ್ಳುವುದು. ಇಲ್ಲಿ ಮತ್ತೊಂದು ಕಾರಣಕ್ಕೂ ಈ ಪ್ರಕರಣ ಜನರ ಗಮನ ಸೆಳೆಯುತ್ತಿದೆ. ಆರೋಪ ಎದುರಿಸುತ್ತಿರುವ ಒಬ್ಬ ಶಾಸಕ ಪುತ್ರಿ, ದೂರು ನೀಡುವವರು ಕರ್ತವ್ಯದಲ್ಲಿದ್ದ ಮಹಿಳಾ ಪೊಲೀಸ್ ಅಧಿಕಾರಿ. ಹೀಗಾಗಿ ಸಾಮಾನ್ಯವಾಗಿ ನಡೆದ ಒಂದು ಗಲಾಟೆಗಿಂತ ಈ ಪ್ರಕರಣದ ಬಗ್ಗೆ ಸಾರ್ವಜನಿಕ ಕುತೂಹಲ ಹೆಚ್ಚಾಗಿದೆ. ಶಾಸಕರ ಪುತ್ರಿ ಎಂಬ ಕಾರಣಕ್ಕೆ ತನಿಖೆಯಲ್ಲಿ ಯಾವುದೇ ವಿಶೇಷ ಸೌಲಭ್ಯ ಸಿಗಬಾರದು. ಅದೇ ರೀತಿ ಪೊಲೀಸ್ ಅಧಿಕಾರಿ ಎಂಬ ಕಾರಣಕ್ಕೆ ಅವರ ಹೇಳಿಕೆಯನ್ನು ಯಾವುದೇ ಪರಿಶೀಲನೆ ಇಲ್ಲದೆ ಅಂತಿಮ ಸತ್ಯ ಎಂದು ಪರಿಗಣಿಸಬಾರದು. ಕಾನೂನಿನ ಮುಂದೆ ಎರಡು ಕಡೆಯಿಂದ ಒಂದೇ ಮಾನದಂಡ ಇರಬೇಕು. ಇದೇ ನ್ಯಾಯಾಲಯದ ಮೂಲಭೂತ ತತ್ವ. ಕರಾಳ ಸತ್ಯದ ವೀಕ್ಷಕರೇ, ನಿಮಗೆ ಇಂತಹ ಸುದ್ದಿಗಳನ್ನು ಕೆಲವು ಮೇಲ್ನೋಟಕ್ಕೆ ಹೇಳುವುದು ನಮ್ಮ ಉದ್ದೇಶವಲ್ಲ. ಇನ್ನು ಪ್ರಕರಣದ ಮೂಲ ವಿಚಾರಕ್ಕೆ ಮರಳೋಣ. ಸುರೇಶ್ ಗೌಡ ಅವರ ತಮ್ಮ ಮಗಳ ವರ್ತನೆಗೆ ಕ್ಷಮೆ ಕೇಳಿದ್ದಾರೆ. ಆದರೆ ಕ್ಷಮೆ ಕೇಳುವುದರಿಂದ ಪ್ರಕರಣ ಮುಗಿದು ಹೋಗುವುದಿಲ್ಲ. ಕಾನೂನು ಪ್ರಕ್ರಿಯೆ ತನ್ನದೇ ಆದ ರೀತಿಯಲ್ಲಿ ಮುಂದುವರಿಯಬೇಕು. ಪ್ರಕರಣದ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದೇ ಈಗ ಮುಖ್ಯ. ಪೊಲೀಸರು ಎರಡು ಕಡೆ ಹೇಳಿಕೆಯನ್ನು ಹೇಗೆ ದಾಖಲಿಸ್ತಾರೆ, ಘಟನೆ ಸಾಕ್ಷಿಗಳು ಏನು ಹೇಳ್ತಾರೆ, ಅಲ್ಲಿ ನಡೆದಿರುವ ದೃಶ್ಯಗಳ ಯಾವುದೇ ದಾಖಲೆಗಳಿವೆ, ಘಟನೆ ನಡೆದ ಸ್ಥಳದಲ್ಲಿದ್ದವರ ಹೇಳಿಕೆ ಏನು, ಈ ಎಲ್ಲ ಅಂಶಗಳ ತನಿಖೆಯಲ್ಲಿ ಬಹಳ ಮುಖ್ಯವಾಗಬಹುದು. ಹಾಗಾದ್ರೆ ಕೊನೆಯ ಪ್ರಶ್ನೆ, ಈ ಪ್ರಕರಣದ ನಿಜವಾಗಿಯೂ ಸತ್ಯ ಏನು? ಒಂದು ಕಡೆಯಿಂದ ಮಹಿಳಾ PSI ಮೇಲೆ ಕಪಾಳ ಮೋಕ್ಷದ ಆರೋಪ, ಮತ್ತೊಂದು ಕಡೆಯಿಂದ ಐಶ್ವರ್ಯ ಅವರ ಕಡೆಯಿಂದಲೂ ದೂರು, ಮಧ್ಯದಲ್ಲಿ ಶಾಸಕ ಸುರೇಶ್ ಗೌಡ ಅವರ ಸಾರ್ವಜನಿಕ ಕ್ಷಮೆಯಾಚನೆ. ಇವೆಲ್ಲರ ನಡುವೆ ನಿಜವಾದ ಘಟನೆ ಯಾವುದು ಎಂಬುದು ತನಿಖೆಯೇ ಸ್ಪಷ್ಟಪಡಿಸಬೇಕಾಗಿದೆ. ಹೀಗಾಗಿ ಈಗಲೇ ಯಾರನ್ನು ಅಪರಾಧಿ ಎಂದು ದೂಷಿಸುವುದು ಸರಿಯಲ್ಲ. ಅದೇ ಸಮಯದಲ್ಲಿ ಆರೋಪದ ಗಂಭೀರತೆಯನ್ನು ಕಡಿಮೆ ಮಾಡಿ ನೋಡುವುದು ಸರಿಯಲ್ಲ. ಸತ್ಯ ಏನೇ ಇರಲಿ, ಅದು ಸಾಕ್ಷ್ಯಗಳ ಮೂಲಕವೇ ಹೊರಬರಬೇಕು. ಕಾನೂನು ತನ್ನ ಕೆಲಸ ಮಾಡಬೇಕು. ಯಾರೇ ಆಗಿರಲಿ, ತಪ್ಪು ಸಾಬೀತಾದರೆ ಕಾನೂನು ಪ್ರಕಾರ ಕ್ರಮ ಎದುರಿಸಬೇಕು ಮತ್ತು ತಪ್ಪು ಮಾಡದವರ ಮೇಲೆ ಅನ್ಯಾಯವಾಗಬಾರದು. ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳು ಈಗ ಬಹಳ ಕುತೂಹಲ ಮೂಡಿಸಿವೆ. ಯಾಕಂದ್ರೆ ಒಂದು ದೇವಸ್ಥಾನದ ಆವರಣದಲ್ಲಿ ಆರಂಭವಾದ ಮಾತಿನ ಚಕಮಕಿ ಇದೀಗ ಪೊಲೀಸ್ ಪ್ರಕರಣದ ಹಂತಕ್ಕೆ ಬಂದಿದೆ. ಮುಂದೆ ತನಿಖೆ ಯಾವ ತಿರುವು ಪಡೆಯುತ್ತದೆ, ಎರಡು ಕಡೆಯ ದೂರುಗಳಲ್ಲಿ ಏನು ಹೊರಬರುತ್ತದೆ ಮತ್ತು ಅಂತಿಮವಾಗಿ ಈ ಪ್ರಕರಣದ ಸತ್ಯ ಯಾವ ರೂಪದಲ್ಲಿ ಹೊರಬರುತ್ತದೆ, ಇದಕ್ಕೆ ಉತ್ತರ ಮುಂದಿನ ಬೆಳವಣಿಗೆಗಳಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕರಾಳ ಸತ್ಯ ಚಾನಲ್ಗೆ ಚಂದಾದಾರರಾಗಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿ. ಮತ್ತೊಂದು ಮಹತ್ವದ ಸುದ್ದಿಯ ಹಿಂದಿರುವ ಸತ್ಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.